ಜೋಡಿದಿರಲ್ಲ ಅದಕ್ಕೆ ಇವಾಗ ಒಂಥರ ಫೀಲ್ ಆಗುತ್ತೆ. ಇವ್ರ ಅತ್ತೆ ಇವ್ರ ಬಾತ್ ಹೇಳ್ದ, ಇವ್ರ ಅತ್ತೆ ಅಂತ ಬರ್ಲಾಗ್ಯಾರ. ಕರ್ಕೊಂಡೇವ ಅಂತಂದಿನಿ. ನನ್ನ ಆಧಾರ್ ಕಾರ್ಡ್ ಕೊಟ್ಟಂಗ ಕೈಯಾಗ ಬರುತ್ತೇಳಿ ನಾ ಇನ್ಮೇಲಿಂದ ಒಂದ್ ಸ್ವಲ್ಪ ದಿನ ಬರಲ್ಲ. ಇಬ್ರು ನಮ್ ಕ್ರೇಜಿ ಅವ್ರು ಅಷ್ಟೇ ಇರ್ತಾರ. ಅಲ್ಲೇ ಕೈಕಲ್ ಕಟ್ಟಿ ಬಸ್ನ ಕುಂದ್ರಸಿ, ಇಲ್ಲಾಂದ್ರೆ ಫೋನ್ ತಗೊಂಡ್ರೆ ತಾಟೆ ಬರ್ತಂಗ. ಡಿಪ್ರೆಷನ್ ಕೊಂಡ್ರ ಕಾಣ್ತದ, ವಾಪಸ್ ಕರ್ಕೊಂಡ್ ಬರ್ತಾಳೆ. ಬನ್ನಿ ವಾಪಸ್ ಡಿಪ್ರೆಷನ್ ಇಂದ ಹೊರಗೆ ಬನ್ನಿ ಅವ್ರು ಮಾಡಿ ನೋಡಕ್ಕಾಗಲಿಲ್ಲ ನನಗೆ. ಸುಮ್ ಹೋಗ್ಬೇಕಿಲ್ಲ ನೀವು ಊರಿಗೆ ಅವ್ರ ಕೂಡ. ಪತಿ ಎಲ್ಲೋ ಸತಿ ಅಲ್ಲೇನು. ಫುಲ್ ಮನಿ ಹಂಗದ, ಫುಲ್ ಬಣ ಆಗ್ಯದ, ಸಿಕ್ಕಾಬಿಡ ಬಣ ಈಕೆ ಸದಿ ತೆಗಿಲ ಕಳ್ಸೋದು. ನೀ ನೀರ್ ಬಿಡಕೋತೆ, ನಾ ಬೆಳಗ್ಗೆ 5 ಗಂಟೆಗೆ ಅದಕ್ಕೆ ನೀರು ಬಿಡಕೋತೆ. ಮುಜಡಿ ನೋಡ್ಕೊಂಡಿದ್ದು ಮುಜಡಿ. ಬೇಗ ಬರ್ತೀನಿ, ಆದಷ್ಟು ಜಲ್ದಿ ಬರ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಎದ್ದು ಶಿಸ್ತಾಗಿ ರೆಡಿ ಆಗಿಬಿಟ್ಟು ನಿಂತಾಗ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಪಾರ್ಟ್ನರ್ ಮತ್ತು ನಮ್ಮ ತಂಗಿ ಊರಿಗೆ ಹೊಂಟಾರ. ಸೊ ಅವರು ರೆಡಿಯಾಗಿ ಕೂತಾರೆ. ಅದರ ಸಲುವಾಗಿ ಇಲ್ಲಿ ನೋಡ್ರಿ, ಇಲ್ಲಿ ರೆಡಿಯಾಗಿ ನಾಷ್ಟ ಮಾಡ್ತಾ ಇದ್ದಾರೆ. ಕರಿ ಆಲ್ರೆಡಿ ನಾಷ್ಟ ಶುರು ಮಾಡಿದ್ದಾರೆ. ಇವಾಗ ರೆಡಿಯಾಗಿ ನಾನು ಶುರು ಮಾಡುವಾಗ ಇವಾಗ ನಾಷ್ಟ ಫಟಾಫಟ ಅಂತೇಳಿ ಒಂದು ಸ್ವಲ್ಪ ನಾಷ್ಟ ತಿನ್ನಬೇಕು. ನಾಷ್ಟ ತಿಂದುಬಿಟ್ಟು ಮತ್ತು ಆಫೀಸ ಹೋಗಿ ಇವ್ರಿಗೆ ಬಿಟ್ಟು ಬರ್ಬೇಕು. ನಾನು ಬಸ್ಸಿಗೆ ಕುಂದಿಸ್ ಬಂದ್ಬಿಡ್ತೀನಿ. ನಾನು ಇವ್ರೇನು ಕಾರ್ ಮಾಡಿ ಕಳಿಸಲ್ಲ. ಆಧಾರ್ ಕಾರ್ಡ್ನಾಗ ಹೋಗಿ ಬಂದ್ಬಿಡ್ತಾರ. ನಮ್ಮ ಮೇಡಮ್ ಅವ್ರು ಊರಿಗೆ ಹೊಂಟ್ರೆ ಹೆಂಗೆ ಅನ್ಸಕತ್ತದ ನಿಮ್ಗೆ? ಹೊಂಟೀನಿ ಗೈಸ್, ಚೆನ್ನಾಗಿ ಅನ್ಸ್ಲಕತ್ತದ. ನಮ್ಮ ಕ್ರೇಜಿ ಅವ್ರು ಒಬ್ಬರೇ ಇರ್ತಾರ, ಏನು ಮಾಡ್ತಾರೋ ಏನಿಲ್ಲೋ. ಊಟ ಮಾಡಿ ಫುಲ್ ಎಂಜಾಯ್ ಗೈಸ್. ಇವಾಗ ಇನ್ಮೇಲೆ ಊರಿಗೆ ಹೋದ್ರೆ ಮಾಡ್ದಂದ್ರೆ ಫುಲ್ ಎಂಜಾಯ್. ಸಿಟಿನ ಊರಿಗೆ ಹೊಂಟೀನಿ. ನಮ್ಮ ತಂಗಿ ಜೊತೆ ಊರಿಗೆ ಹೊಂಟಾರ. ನಮ್ಮ ಊರಿಗೆ ನೀನು ಬರ್ತೇನೆ. ನಾ ಆಗಲ್ಲವ, ನಮ್ಮ ಕೆಲಸದ ಭಾಳ. ಮನೆಗೆ ಪಟ ಬೆಳಗ್ಗೆ ಊಟ ಮಾಡ್ತೀವಿ, ನಾಷ್ಟ ಮಾಡಿಬಿಟ್ಟು ಸಿಗ್ತೀವಿ. ಗೈಸ್ ಫೈನಲಿ ನಾಷ್ಟ ಆಯಿತು. ಶಿಸ್ತೊಂದು ಸ್ವಲ್ಪ ನಾಷ್ಟ ಮಾಡ್ಕೊಂಬಿಟ್ಟು ಇವಾಗ ಚಾಯ್ ಕುಡ್ದು ಚಾಯ್ ಮತ್ತು ಬ್ರೆಡ್ಡು ಕೊಟ್ಟಿದ್ರು. ಈ ಕಡೆ ನಾಷ್ಟನೂ, ಈ ಕಡೆ ನಾಷ್ಟ ಆಗಿದೆ. ಚಹಾ ಬ್ರೆಡ್ ಮೈತ್ಕೊಂಡೋಯ್ತು ನೋಡಿ. ಹೆಂಗೆ ಕುತ್ಕೊಡತ್ತಾರೆ ಈಗ ನೋಡ್ರಿ. ಹೆಂಗೆ ಮಾಡ್ರಿ ಚಹಾ ಕೆಮ್ಮಸ್ಲ ಶುಂಠಿ ಹಾಕ್ತಾನ ಚಾಕ. ನನಗಂತ್ರ ಇಷ್ಟು ಶುಂಠಿ ಹಾಕಿ ನನಗೆ ಗಂಟ ಅಂದ್ರೂ ಏನಂತಾರೆ ಅದಕ್ಕೆ ಭಾಳ ಉರಿತದಿಲ್ಲ ಗಂಟಲ್ದಾಗ. ಬರೀ ಒಂದ್ಸಲ ಶುಂಠಿ ಭಾಳ ಹಾಕ್ತೀನಿ ನಾ ಚಾಕ. ಶುಂಠಿ ಭಾಳ ಕುಡಿಯೋದ್ರಿಂದ ಹೀಟ್ ಆಗುತ್ತೆ ಗೊತ್ತು, ಬಟ್ ಶುಂಠಿ ಚಾಯ್ ಇಲ್ಲ ಅಂದ್ರೆ ನನಗೆ ಚಾಯ್ನೇ ಹೋಗೋಲ್ಲ ನಿಜ ಹೇಳ್ಬೇಕಂದ್ರೆ. ನಾವು ಅದೇ ಕುಡಿಲಕತ್ತೀವಿ. ಇಲ್ಲಿ ನಮ್ಮ ತಂಗಿಯವ್ರು ಕುಂತಾರ. ಮಸ್ತ್ ಚಾ. ಅತ್ತಿಗೆ ಅವ್ರಿಗೆ ಬಿಟ್ಕೊಡಲ್ಲ ಅವ್ರು. ನಾವಂತ ಬಿಟ್ಟು ಕಾಟಬಿಡ್ತೀವಿ. ಪಟಾಕ್ ನಾವು ಕಾಟಬಿಡ್ತೀವಿ. ಹಿಂಗೆ ಕಾಟಬಿಡ್ತೀವಿ. ಆ ಕಡೆ ನಾವು ಒಕ್ಕಾಟಿ ಬಿಡ್ತೀವಿ ಗೈಸ್. ಕ್ರೇಜಿಯವ್ರಿಗೆ ಒಕ್ಕಟಿ ಬರ್ತೀವಿ ಇವತ್ತು ಹೋಗಿ. ಲೆಟ್ಸ್ ಗೋ ಗೈಸ್. ಬಡ ಅಂತ ಹೇಳ್ತೀವಿ. ಇವಾಗ ರೆಡಿ ಅಂತ ಆಗ್ಯಾರ. ಬ್ಯಾಗ್ ಪ್ಯಾಕ್ ಮಾಡ್ಕೊತಾರೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹೋಗೋದು. ನಾನಂತೂ ಬರಲ್ಲ ಗುರು, ನೀವೇ ಹೋಗಿ ಬನ್ನಿ. ನಾನಂತೂ ಹೋಗಲ್ಲ. ಅದು ಅಷ್ಟೇ, ಬಸ್ಸಿಗೆ ಎಷ್ಟು ಕುಂದರ್ಸ್ಕೊಂಡು ಬಂದ್ಬಿಡ್ತೇನೆ ಅಷ್ಟೇ ಗೈಸ್, ಮತ್ತೇನಿಲ್ಲ. ಲೆಟ್ಸ್ ಗೋ ಗೈಸ್, ಹೋಗುವ. ಇವಾಗ ಲೇಟ್ ಆಗುತ್ತಾ? ಪಟ ರೆಡಿ ಆಗ್ರಿ, ಲೇಟ್ ಮಾಡುವುದಿಲ್ಲ. ಬನ್ನಿ ಗೈಸ್ ಹೋಗುವಂತ. ಬಿಸಿಲಿಲ್ಲ, ಅದೆಲ್ಲ ಸ್ವಲ್ಪ ಬಿಸಿಲದ. ಶಿಸ್ತಾಗಿ ಒಂದು ಸ್ವಲ್ಪ ಕುಂತು ಹೋಗಿ ಬಸ್ಸಿಗೆ ಕುಂದಿರ್ಸಿ ಬಂದ್ಬಿಡ್ತೀನಿ. ನಾನು ಬಂದು ವಾಪಸ್ ಮತ್ತು ನನ್ನ ಕೆಲಸಗಳದಾವ, ಸಿಕ್ಕಾಪಟ್ಟೆ ವರ್ಕ್ ಅದಾವ. ಅದಕ್ಕೆ ಲೆಟ್ಸ್ ಗೈಸ್ ಫೈನಲಿ ರೆಡಿ ಅದ ನೋಡ್ರಿ. ಈಗ ಅವ್ರಿಗೆ ಹೋಗಕ್ಕಂತ ಆಗ್ಯಾರ. ರೆಡಿಯಾಗಿ ನಿಂತಾರ ನೋಡ್ರಿ. ನಾವು ಊರಿಗೆ ಹೋಗ್ತೀವಿ. ನಮ್ಮ ಅಣ್ಣಗೂ ರೆಡಿ ಮಾಡ್ತೀವಿ, ಆದ್ರೆ ಅವ್ನು ಬರ್ತಾನೋ ಎಲ್ಲೋ ಗೊತ್ತಿಲ್ಲ. ನಾವಂತೂ ಹೋಗ್ತೀವಿ. ನಮಗೊಂದೊಂದು ಆಧಾರ್ ಕಾರ್ಡ್ ಕೊಟ್ಟಂಗ ಕೈಯಾಗ ಬರುತ್ತೇಳಿ ಇವಾಗ ಹೋಗ್ತೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮೂರು ಬಸ್ಸಿಗೆ ಹತ್ತಿ ಹೋಗ್ಬಿಟ್ಟಿವಿ. ನಿಮಗೆಲ್ಲ ಮಿಸ್ ಮಾಡ್ಕೊತೀವಿ ಗಾಯ್ಸ್. ನಾ ಇನ್ಮೇಲಿಂದ ಒಂದು ಸ್ವಲ್ಪ ದಿನ ಬರಲ್ಲ. ಇಬ್ರು ನಮ್ಮ ಕ್ರೇಜಿ ಅವ್ರು ಅಷ್ಟೇ ಇರ್ತಾರೆ ನೋಡಿ. ರೆಡಿಯಾಗಿ ಹೊಂಡ್ರೆ ಈಗ ಹೋಗ್ಬಿಟ್ಟು ಬರ್ಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಗೆ ಕುಂದಿರ್ತೀವಿ ಅಂದ್ರೆ ಸೀದಾ ಬಸ್ಸಿಗೆ ಕೂರಿಸ್ಕೊಂಡ್ಬಿಡ್ತೇನೆ. ನಾನು ಹೋಗಲ್ಲ. ಲೆಟ್ಸ್ ಗೋ, ಹೋಗುವ ಬನ್ನಿ. ಲೇಟ್ ಆಗುತ್ತಾ?
ಇಲ್ಲೇ ಲೇಟ್ ಮಾಡ್ಕೊತ ನಿಂತೀವಿ ಅಂದ್ರೆ ಮತ್ತೆ ಬಸ್ಸಲ್ಲಿ ಹೋಗೋದು ಲೇಟ್ ಆಗುತ್ತೆ. ಅದಕ್ಕೆ ಪಟಾಕ್ಸಿ ಹೋಗಿ ಬಿಟ್ಟು ಬಂದ್ಬಿಡೋಣ ನಾವು ಬೇಗ ಹೋಗಿ. ಲೆಟ್ಸ್ ಗೋ. ನಮ್ಮ ಅಣ್ಣಗೂ ಎತ್ತಕೊಂಡು ಹೋಗ್ತೀವಿ, ಅಲ್ಲೇ ಕೈಕಲ್ ಕಟ್ಟಿ ಬಸ್ನಾಗ ಕುಂದ್ರಸ್ತೀವಿ. ಇಲ್ಲಾಂದ್ರೆ ಫೋನ್ ತಗೊಂಡು ಹೋದ್ರೆ ಟಾಟೆ ಬರ್ತಂಗೆ ಅವ್ನ ಫೋನ್ ಹಿಡಿಸ್ಕೊಂಡು ಹೋಗ್ಬಿಡ್ತೀನಿ. ವ್ಲಾಗ್ ಮಾಡು ನೀನೇ ಹೊತ್ತೊಂದು ಹೋಗಿ ನಮಗೇನಾಗಿತ್ತು. ಬಾಯ್. ಲೆಟ್ಸ್ ಗೋ ಗೈಸ್. ಸ್ವೀಟಿ ಒಳಗಡೆ ಹಾಕಿ ಹೋಗಿ ಬರುವ ಬನ್ನಿ. ಬೇಗ ಬರ್ತೀನಿ, ಆದಷ್ಟು ಜಲ್ದಿ ಬರ್ತೀನಿ. ಓಕೆ ಬಾಯ್. ಓಕೆ ಬಾಯ್. ಗೈಸ್ ಒಂದು ಸ್ವಲ್ಪ ಸಂತೆ ಇಲ್ಲ, ಸಂತೆ ತೊಗೊಂಬಂದ್ರು. ಊರಿಗೆ ನಮ್ಮ ವೈಫೇನು ಹೊಂಟಿಲ್ಲ, ಬರೀ ನಮ್ಮ ತಂಗಿ ಅಷ್ಟೇ ಹೋದ್ರು. ಇಲ್ಲಿ ಕಾಯಿಪಲ್ಯ ಮಾಡಕತ್ತಾರ ನೋಡ್ರಿ ಅವರು ರೆಡಿಯಾಗಿ ಬಂದು. ಲೆಟ್ಸ್ ಗೋ, ತೊಗೊಂಡು ಹೋಗುವ ಬನ್ನಿ. ಪಟಾಕಿ ಮನೆಗೆ ಸಿಗ್ತದೆ ನಿಮ್ಗೆ. ಗಾಯ್ಸ್ ಅಲ್ಲಿಂದ ಫೈನಲಿ ಮನೆಗೆ ಬಂದು ಜಸ್ಟ್ ಸಿಕ್ಕಾಪಟ್ಟೆ ಬಿಸಿಲಿದ್ದು ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲದ. ಸೊ ಅದ್ರ ಸಲುವಾಗಿ ನಮ್ಮ ಮೇಡಮ್ ನೋಡಿ ಹೆಂಗೆ ರೆಡಿಯಾಗಿ ಬಂದಾರ. ಸಿಕ್ಕಾಪಟ್ಟೆ ಬಿಸಿಲಿದ್ದು ಗಾಯ್ಸ್, ಅದ್ರ ಸಲುವಾಗಿ ಈ ಥರ ರೆಡಿಯಾಗಿ ಬಂದಾರ. ನಮ್ಮ ಕಾವೇರಿಗೆ ಬಿಟ್ಟು ಬಂದ್ವಿ. ಒಂಥರ ಅನ್ನಿಸ್ಲಕ್ಕತ್ತದ, ಯಾಕು ಕಳ್ಸತಾನೆ ಏನೋ ಒಂದ್ಸಲ ಕಳ್ಸೋದು ಆದ್ಮೇಲೆ ಭಾಳ ಬೇಜಾರು. ಒಂದ್ಸಲ ಇಷ್ಟು ದಿನ ಇದ್ಲು ನಮ್ಮ ಜೊತೆ, ಕಳಿಸ್ತಿದ್ದಿಲ್ಲ. ಬಟ್ ಆಕಿಂದು ಒಂದು ಸ್ವಲ್ಪ ಕಾಲೇಜ್ ಹೋಗ್ಬೇಕಿತ್ತು, ಅದಕ್ಕೆ ಕಾಲೇಜ್ ಅಂದ್ರೆ ಕಳಿಸ್ಲೇಬೇಕಲ್ಲ, ಸ್ವಲ್ಪ ಕಾಲೇಜಿಗೆ ಏನೋ ಹೋಗ್ಬೇಕಾಗಿ ಅದಕ್ಕೆ ಬಿಟ್ಟು. ಹೌದು ಗಾಯ್ಸ್, ಪಟಾಪಟ ಹೋಗಿ ಇಷ್ಟು ದಿನ ಜೋಡಿದಿರಲ್ಲ, ಅದಕ್ಕೆ ಇವಾಗ ಒಂಥರ ಫೀಲ್ ಆಗುತ್ತೆ. ಭಾಳ ಬೇಜಾರಲ್ಲಕತ್ತದ ನನಗೆ. ಎಷ್ಟು ಚಂದನೇ ನಗತಿದ್ವಿ ನಾನು ಆಕಿ ಸೇರಿ ಇಬ್ರು ವಿಡಿಯೋ ಮಾಡಕತ್ತೀವಿ ಅಂದ್ರೆ ಎಷ್ಟು ನಕ್ಕೀವಿ ಅಂತಂದ್ರೆ 2-3 ಡೇಸ್ ಒಂಥರ ಅನ್ಸುತ್ತೆ. ಆಮೇಲೆ ಮತ್ತೆ ರೆಡಿ ಬೀಳುತ್ತೆ, ಮತ್ತೆ ಬರ್ತಾರೆ ಅವ್ರು. ಮತ್ತೆ ಇಲ್ಲಿ ಹೋಗಲ್ಲ, ಮತ್ತೊಂದು ವಾರದಾಗ ವಾಪಸ್ ಬರ್ತಾರೆ. ಜಲ್ದಿ ಬರ್ತೀನಿ ಅಂತಂದಾರ. ಇವ್ರ ಅತ್ತೆ ಇವ್ರು ಬಾ ತಿಳಿದ, ಇವ್ರ ಅತ್ತೆ ಅಂತ ಬರಲ್ಲ ಯಾರ, ಅವ್ರಿಗೆ ಕರ್ಕೊಂಡೇ ಬಾ ಅಂತಂದಿನಿ. ಅವ್ರಂತೂ ಬರಲ್ಲ ಯಾರು ಒಟ್ಟ. ಬರೀ ಕೆಲಸ ಅದಾವ ಇಲ್ಲಿ ಊರಾಗ ಅಂತೇಳಿ ಒಟ್ಟ ಬರ್ತಾ ಇಲ್ಲ. ಸೊ ಬರ್ತಾರೆ ಇನ್ನೊಂದು ಹೋದ್ರಿ, ಮತ್ತೆ ವಾಪಸ್ ಬರ್ತಾರೆ. ಆದಷ್ಟು ಬೇಗ ಬಾ ಅಂತ ಹೇಳಿವಿ. ನೀವು ಊರಿಗೆ ಗೊತ್ತಿದ್ದಿಲ್ಲ, ಮತ್ತೆ ಯಾಕೋರಿಲ್ಲ. ನಾವು ಹೆಂಗೆ ಗೊತ್ತೀಗ ಆಯ್ತು, ನಮ್ಮ ಕ್ರೇಜಿ ಅವ್ರಿಗೆ ಬಿಟ್ಟು. ನಮ್ಮ ಕ್ರೇಜಿ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು, ಅದಕ್ಕೆ ನಮ್ಮ ಕ್ರೇಜಿ ಅವ್ರಿಗೆ ಬಿಟ್ಟು ಹೋಗಿದ್ದಾನೆ. ಸುಮ್ಮನೆ ಜಸ್ಟ್ ಪ್ರ್ಯಾಂಕ್ ಮಾಡ್ಯಾರ. ಪ್ರ್ಯಾಂಕ್ ಅವ ಪ್ರ್ಯಾಂಕ್ ಮಾಡಕತ್ತಿದ್ದಲ್ಲ, ಒಂಥರ ಡಬಲ್ ಪ್ರ್ಯಾಂಕ್ ನಾವು. ನಾ ಜಸ್ಟ್ ಹೇಳಕತ್ತಿದ್ದ ಸುಮ್ಮ, ಅದನ್ನೇ ಕಂಟಿನ್ಯೂ ಮಾಡಿಬಿಟ್ರಿ ಅವರು. ಕಳಿಸ್ಬಿಡ್ತೀನಿ, ಹೋಗ್ಬಿಡ್ರಿ. ನೀನು ಬಾ ಹೋಗಮ್ಮ. ಹೋಗ್ತೀವಿ ಗೈಸ್, ಆದಷ್ಟು ಮತ್ತೆ ಊರಿಗೆ ಹೋಗ್ಬೇಕು. ನಾವು ಊರಿಗೆ ಹೋಗ್ಬೇಕು, ಇನ್ನೂ ಭಾಳ ಕೆಲಸ ಅದಾವ. ಅಲ್ಲೆಲ್ಲ ಹೇಳ್ಯಾರ, ಟೆಂಪಲ್ಗೆ ಅದು ಹೋಗ್ಬೇಕು, ಇನ್ನೂ ಭಾಳ ಅದಾವ. ಲೆಟ್ಸ್ ಗೋ ಗೈಸ್. ಬರುವಾಗ ಒಂದು ಸ್ವಲ್ಪ ಕುಲ್ಪಿ, ಒಂದಿಷ್ಟು ಲಸ್ಸಿ ತೊಗೊಂಬಂದಿದ್ವಿ, ಅವನಿಗೆ ಕುಡಿತೀವಿ. ಸಿಕ್ಕಾಬಾಡೆ ದಗಿ ಅರ್ಧ ಒಂದಿಷ್ಟು ಸಂತಿನ ಒಳ್ಕೊಂಡಿದ್ವಿ. ಸಂತಿನ ಇರಲಿಲ್ಲ ಅಂತ ಮನ್ಯಾಗ. ಸೊ ಸಂತಿ ಒಂದು ತೊಗೊಂಬ ಅಂದ್ರೆ ಅವೆಲ್ಲ ಸಂತಿನ ಮಾಡ್ಕೊಂಬಂದ್ವಿ. ಲೆಟ್ಸ್ ಗೋ. ನಮ್ಮ ಸ್ವೀಟ್ ಅವಾಗ ಬಿಟ್ಟು ಹೋಗಿದ್ವಿ ನಾವು ಹೆಗಣೆ ಅವಾಗ. ಮ್ಯಾವ್ 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 ಅಂತ ಮತ್ತೆ ಮ್ಯಾವ್ ಅಲ್ಲಾರ್ದೆ. ಲೆಟ್ಸ್ ಗೋ. ಬಹು ಅನ್ನೋದನ್ನು ತರ ಮತ್ತೆ ಆದಷ್ಟು ಬೇಗ ಅಂದ ಬಹುನು ಬೇಕು ಒಂದು ಗೈಸ್. ಮನಿ ಎಷ್ಟು ಒಂಥರ ಅನಿಸ್ಲಕತ್ತದಂದ್ರೆ ಏನು ಒಂದು 10 ಮಂದಿ ಹೋದ್ರೆ ಶಿಸ್ತು ಅನಿಸ್ಲಕತ್ತದ ನನಗ. ಫುಲ್ ಇವಾಗ ಮನೆಗೆ ಬಂದೀವಿ, ಫುಲ್ ಒಂಥರ ಬಿಕೋ ಅಂತ ಇದೆ. ಮನಿ ಬಣ 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 ಆಗ್ತದೆ. ಇಬ್ಬರಕ್ಕೊತ್ತ ಟಿವಿ ನೋಡ್ತಿದ್ವಿ ಚಂದಗೆ. ನಾವು ಕ್ರೇಜಿ ಅವರು ಒಳಕೊತ್ತ ಫೋನ್ ನೋಡ್ತಿದ್ರು, ನಾವು ಟಿವಿ ನೋಡ್ತಿದ್ವಿ. ಈಗ ಅವರು ಫೋನ, ನಾವು ಬೇಕಿನ ಟಿವಿ. ಇಬ್ಬರು ಕೂಡ ನೋಡ್ತೀವಿ ಗೈಸ್. ಈಗ ಕಂಪ್ನಿ ಕೊಡ್ತೀವಿ, ಕಂಪ್ನಿ ನಮ್ಮ ಕಡೆಯಿಂದ ಕಂಪ್ನಿ ಬರ್ತದೆ. ಬರೀ ಮಕ್ಕಳತನ ಮುಂಜಾನೆ ಅಂದರೆ ಬಿಸಿ ಸಾಕಾಗ್ತದೆ. ಬನ್ನಿ ಗೈಸ್, ಇದೆ ನಿಮ್ಗೆ ಆಮೇಲೆ. ಗೈಸ್ ಇವಾಗ ಸಂಜೆ ಆಫೀಸಾಗ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಬಂದು ಸ್ವಲ್ಪ ಮಧ್ಯಾಹ್ನ ಊಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಸ್ವಲ್ಪ ಮಲ್ಕೊಂಡವ ಒಮ್ಮೆ ಇವಾಗಿದ್ದು ಸ್ವಲ್ಪ ಈಗ ಸ್ವಲ್ಪ ಚಾಯ್ ಮಾಡಿದ್ರು. ಸೊ ಅದ್ರ ಸಲುವಾಗಿ ಚಾಯ್ ಕುಡ್ಕೊಂತ ಇವಾಗ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋನ. ಗುಡ್ ಈವ್ನಿಂಗ್. ಫುಲ್ ಮಬ್ಬಾಗ್ಬಿಟ್ರ ಅವ್ರು. ನಾದ್ನಿ ಹೋಗೋಣ, ಒಂಥರ ಡಿಪ್ರೆಷನ್ ಕೊಂಡ್ರ ಕಾಣ್ತದ. ಆಫೀಸ್ ಕರ್ಕೊಂಡ್ ಬರ್ತಾರೆ. ಬನ್ನಿ ವಾಪಸ್ ಡಿಪ್ರೆಷನಿಂದ ಹೊರಗೆ ಬನ್ನಿ. ಒಂಥರ ಫುಲ್ ಮಬ್ಬಾಗ್ಬಿಟ್ರ ಗೈಸ್ ಅವ್ರು. ನಿಜ ಹೇಳ್ಬೇಕಾದ್ರೆ ಆ್ಯಕ್ಟಿವ್ ಎಲ್ಲ ಡೈಲಿ ಇದ್ದಷ್ಟು. ಇವತ್ತಂತೂ ಫುಲ್ ಒಂಥರ ಅವ್ರು ಮಾಡಿ ನೋಡೋಕ್ಕಾಗಲಿಲ್ಲ ನನಗೆ. ಸುಮ್ಮನೆ ಹೋಗ್ಬೇಕಿಲ್ಲ ನೀವು ಊರಿಗೆ ಅವ್ರು ಕೂಡ. ನೀವು ಬರಲಿಲ್ಲ. ಪತಿಯಲ್ಲೋ ಸತಿ ಅಲ್ಲೇನು. ಅಲ್ಲ ಹೀರೋಣಿ. ಮನೆಗೆ ಒಂದು ಸ್ವಲ್ಪ ಚಾಯ್ ಕುಡಿಯಂತ ಕುಡಿಬಿಟ್ಟು ಒಂದು ಸ್ವಲ್ಪ ಕೆಲಸ ಏನೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ಇವತ್ತು ಚಂತನ ವಿಡಿಯೋ ಮಾಡೋಕೆ ಮನಸ್ಸೇ ಇರಲಿಲ್ಲ.
ಹಂಗೆ ಫುಲ್ ಮನಿ ಹಂಗದ ಫುಲ್ಲು ಬಣ ಬಣ ಆಗ್ಯದ ಸಿಕ್ಕಾಬಿಡ ಬಣ 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 ಇಬ್ಬರೇ ಆಕಿ ಒತ್ತಡದು ಫಸ್ಟ್ ಹಿಂಗೆ ಬಿಡ್ರಿ 1 ತಿಂಗಳು 2 ತಿಂಗಳು ತನ ಬಟ್ ಇವಾಗ ಏನೋ ಒಂಥರ ಫೀಲಿಂಗೇ ಚೇಂಜ್ ಆಗ್ಬಿಟ್ಟದ ಫ್ಯಾಮಿಲಿ ಇಲ್ಲ ಒಂಥರ ಅನ್ಸ್ಲಾಕತ್ತ ಮತ್ತ್ ಆಕಿ ಇರೋದೇ ಒಬ್ಬಾಕಿನೇ ಇದ್ಲು ಅಂದ್ರೂ ಫುಲ್ ಒಂಥರ ಹೋಗಿದ್ದಕ್ಕ ಎಷ್ಟು ಭಾಳ ಕಡೆ ಮಂದಿ ಮಂದಿ ಬಂದಿದ್ರು ಮತ್ತ ಆಮೇಲೆ ಹೋಗ್ಯಾರಂತ ಆ ತರ ಅನಿಸ್ಲಕತ್ತದ ಒಬ್ರಿಂದಾನೆ. ಮುಂದೇನು ದೊಡ್ಡ ಫ್ಯಾಮಿಲಿ ನಮ್ಮದು ಎಲ್ಲ ಫ್ಯಾಮಿಲಿ ಬಂತು ಮಾಡ್ತು ಅಂದ್ರೆ ತೀರಾ ಆಗತ್ತನ ಫೀಲ್. ಇಲ್ಲೇ ಇರ್ಬೇಕು ಐಸ್ ಹೋಗ್ಬಾರ್ದವ್ರು ಬಂದು ಇಲ್ಲೇ ಇರ್ಬೇಕು. ಬರಲಿಲ್ಲ ನಾವು ಇವಾಗ ಇದ್ಬಿಡಮ್ ಹಳ್ಳಿ ಲೈಫ್ ಸ್ಟಾರ್ಟ್ ಆಗಿಬಿಡ್ತದೆ. ಹಳ್ಳಿ ಲೈಫ್ ಸ್ಟಾರ್ಟ್ ಆಗಿಬಿಡ್ತಾವ ಫುಲ್ಲ ಹೆಂಗೆ ನಾನು ಹೊಲಕ್ಕೆ ಹೋಗೋದು ಈಕೆ ಸದಿ ತೆಗಿಲ ಕಳ್ಸೋದು ನೀ ನೀರು ಬಿಡಕೋತೆ ನಾ ಬೆಳಗ್ಗೆ 5 ಗಂಟೆಗೆ ಅದಕ್ಕೆ ನೀರು ಬಿಡಕೋತೆ ಮುಜಡಿ ನೋಡ್ಕೊಂಡಿದ್ದು ಮುಜಡಿ 5 ಗಂಟೆಗೆ ಹೇಳ್ತಾನೆ ಅಂದ್ರೆ ನಾನು ನಂಬದೇ ಇಲ್ಲ. ಅಂದ್ರೆ ಬೆಳಿಗ್ಗೆ ನೀರು ಬಿಡ್ಲಕ್ಕೆ ಹೋಗೋದು ಇವ್ರು ಅದಾರಲ್ಲ ಮುಂಜಾನೆ ನಾನು ಹೋಗಿರ್ತೀನಿ ತಳಕೆ ಮಧ್ಯಾಹ್ನದಾಗ ಬುತ್ತಿ ತೊಗೊಂಬರೋದು ಹೆಂಗಿರುತ್ತೆ 24 hours ಅದು ಚಾಲೆಂಜ್ ತಗೊಳ್ಳೋ ಮೇನ್ ಹೇಳು ಫಾರ್ಮರ್ ಚಾಲೆಂಜ್ ಎಲ್ಲಿ ಹೋಗಿ ಮಾಡ್ತೇವೆ ನೀ ತಗೊಳ್ಳೋ ಮ್ಯಾನ್ ಹೇಳು. ನಾ ಮಾಡ್ತೀನಿ ಗೈಸ್ ನಮ್ಗೆ ನೋಡಿದ್ದು ಅದೇ ಹೇಳ ಇಲ್ಲಿ ಅಡಿಗೆ ಮಾಡ್ಕೊಂಡು ಮಾಡ್ತಾರೆ ಅದೇ ಅಡಿಗೆ ಮಾಡ್ಕೊಂಡು ಅಲ್ಲಿ ಬರೋದು ನಾವು ಊಟ ಮಾಡೋ ಟೈಮ್ನಾಗ ಅವ್ರು ಸದಿ ತೆಗಿಯೋದು ಕಸಕ್ಕಿದ್ದವು ತೆಗಿಲಕ್ ಬರಲ್ಲ ಅಷ್ಟೇ ಮತ್ತೇನಿಲ್ಲ ನೋಡಮ್ಮ ಗೈಸ್ ಅದೊಂದು ಚಾಲೆಂಜ್ ನೋಡ ಮತ್ತು ಪಕ್ಕ ಇದು 5ಕ್ಕೆ ಎದ್ದು ಹೋಗ್ಬೇಕು ನೀ 5 ಗಂಟೆಗೆ ಎದ್ದು ಹೋಗ್ಬೇಕು ನೀ. ಆ ಚಾಲೆಂಜ್ ಮಾಡಂಗಿತ್ತಂದ್ರ ಎಲ್ಲರೂ 11 ತನ ಬಿದ್ದು ಅಲ್ಲೊಂದು ಜರ ನೀರು ಬಿಟ್ಟಂಗೆ ಮಾಡಿ ನಾವು ಊಟ ಮಾಡೋದು ಆಮೇಲೆ ಬರೋದು ಮನೆಗೆ. ಈ ಥರ ಇಲ್ಲಪ್ಪ ಫಾರ್ಮರ್ ಅಂದ್ರೆ ಫುಲ್ ಫಾರ್ಮರ್ ಆಗ್ಬೇಕು. ಓಕೆ ಗೈಸ್ ಇದು ಮಾತ್ರ ಪಕ್ಕ ಒಂದ್ಸರ್ತಿ ಮಾಡಮಂತ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಎಲ್ಲಿ ಮಾಡ್ತೀವಿ ಗೊತ್ತಿಲ್ಲ ಬಟ್ ಮಾಡೋದು ಮಾತ್ರ ಪಕ್ಕ. ಲೆಟ್ಸ್ ಟ್ರೈ ನೋಡುವಂತ ನೀವು ಯಾವ ಥರ ಮತ್ತೆ ಅನ್ನೋದು. ಬನ್ನಿ ಫಸ್ಟ್ ಚಾಯ್ ಕುಡ್ಕೊಂಡ್ಬಿಟ್ಟು ಸಿಗ್ತಂತೆ ನಿಮಗೆ. ಬನ್ನಿ ಇವತ್ತು ಊಟಕ್ಕೆ ಏನಾದ್ರು ಸ್ಪೆಷಲ್ ಮಾಡ್ತಾರೇನು? ನೋ ಏನೂ ಇಲ್ಲ ನಾರ್ಮಲ್. ಯಾಕ ನೀವು ಹೇಳಿರಲ್ಲ ನಮ್ದು ಕೈ ಅಡಿಗೆ ತಿಂದು ಇನ್ಮೇಲೆ ಇಷ್ಟು ತಿನ್ನೋದೇ ಇಲ್ಲ ಅಂತೇಳಿ ನಿನ್ನೆ ಹೇಳಿದ್ರಲ್ಲಿ ಚಿಕನ್. ಹಾಂ ಮೇಡಮ ಅದಕ್ಕೆ ನಾವೇನು ಮಾಡ್ತೀವಿ ಅದೇ ತಿನ್ಬೇಕು. ನೀವು ಮಾಡಿ ತಿಂತೀವಿ ರೆಡಿ ಮಾಡಿರಿ ಏನಾದರೂ ಎಗ್ಗ ತೊಂಬರ ಮೇಲೆ ಎಗ್ಗಿನ ಸಾಂಬಾರಿ ಮಾಡ್ತೀರಿ. ಬೇಡವಾ ನಿನ್ನೆಲ್ಲ ಚಿಕನ್ ತಿಂದು ವೈಕನಾಗಿಲ್ಲ ಇವತ್ತು ಎಗ್. ನಮ್ಮ ಚಂತನ ಚಿಕನ್ ಮಟನ್ ಏನು ಬೇಕಾದ್ರೆ ನಡೀತದೆ ನೋಡ್ರಿ. ಚಂತ ಉಣ್ಣೋ ಟೈಮ್ನಾಗ ಅಷ್ಟೇ ಹೊಟ್ಟೆ ತುಂಬ ಮುಗೀತು. ಹೊಟ್ಟೆ ಮಾತಾಡ್ಸೋ ಆಯ್ತು ಅಂತ ಚಿಕನ್ ಕೊಟ್ರೆ ಮಾತಿರ್ತೀವಿ ನಾವು. ಅಂಥ ಕಾಡು ಮನುಷ್ಯ ಇರ್ತೀವಿ ನಾವು ಕಾಡು ಮನುಷ್ಯ. ಗೈಸ್ ಇವಾಗ ಒಂದು ಸ್ವಲ್ಪ ಟೈಮ್ 9 ಗಂಟೆ ಮೇಲೆ ಬಂದದ. ಇವಾಗ ಜಸ್ಟ್ ಊಟ ಮಾಡ್ಬೇಕಂತೇಳಿ ಎಲ್ಲ ತೊಗೊಂಬಂದ್ವಿ. ಏನೇನು ಮಾಡ್ಯಾರ ಗೊತ್ತಿಲ್ಲ. ಏನೇನು ಮಾಡ್ರಿ ಊಟಕ್ಕೆ? ಟೊಮೆಟೊ ಸಾಂಬಾರು, ರೊಟ್ಟಿ, ಕಾಳು ಚಟ್ನಿ, ಟೊಮೆಟೊ ಈರುಳ್ಳಿ ಚಟ್ನಿ, ಹಾಗಲ್ಕಾಯಿ ಹುಡ್ತಿದ್ದಾರೆ. ಬರೀ ಊಟ ಮಾಡುವ ಖತರ್ನಾಕಾಗಿ ಊಟ ಮಾಡೋಂತ ಊಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ನಮ್ಮ ಸ್ವೀಟೇ ಬಂದಾಗ ಹೊರಗೆ ಹೋಗ್ಬೇಕಂತ ವೇಟ್ ಮಾಡೋದಲ್ಲ ಹೋದ್ರದ ಬಟ್ ಹೊರಗೆ ಬಿಡಲ್ಲ. ಇವಾಗ ಇಷ್ಟೊತ್ತನ ವೇಟ್ ಮಾಡಿ ಯಾಕಿನ ಸಲುವಾಗಿ ಗೈಸ್ ಫೈನಲಿ ಬೆಳಗ್ಗೆ ಎದ್ದು ವಿಡಿಯೋ ಶುರು ಮಾಡೀನಿ. ಮತ್ತೆ ಆಫೀಸ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋ ಸಮಯ ಅದ್ರ ಸಲುವಾಗಿ ಇವಾಗ ವಿಡಿಯೋ ತೊಗೊಂಡಿನಿ ಗೈಸ್. ಇವಾಗ ಪಟಾಕ್ಸೆ ಸ್ವಲ್ಪ ಅಂದ್ಬಿಟ್ಟು ಕಟನ್ ಹಾಕ್ಬೇಕು ಇವತ್ತು. ಅದ್ರ ಸಲುವಾಗಿ ನಿನ್ನೆ ನಾಳಿನ ಬ್ಲಾಗ್ದಾಗ ಬರ್ತಾ ನೋಡಿರೋದೆಲ್ಲ. ಮತ್ತು ನಿನ್ನೆ ಇದೆಲ್ಲ ಹೋಗಿ ಬಂದು ಮತ್ತು ಆಫೀಸ್ ಊಟ ಮಾಡಿಕೊಂಡು ಒಂದು ಮೂವಿ ನೋಡ್ಕೊಂತ ಮಲ್ಕೊಂಬಿಟ್ಟಿದೆ. ನಿದ್ದೆ ಎದ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಸೊ ಹಂಗಾಗಿ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ನಿನ್ನೆ ನೈಟ. ಇಲ್ಲಾಂದ್ರೆ ನಿನ್ನೆ ನೈಟೇ ಎಂಡ್ ಮಾಡಿಬಿಡ್ತಿದ್ವಿ. ನಿನ್ನೆ ಮೂವಿ ನೋಡೋ ಗದ್ದಲ್ದಾಗ ಎಂಡೇ ಮಾಡಿಲ್ಲ ನಾನು ವಿಡಿಯೋ. ಅದಕ್ಕೆ ಇವಾಗ ತೊಗೊಂಡ್ಕೊತೀನಿ ಬೆಳಗ್ಗೆ ಎದ್ದು. ಇನ್ನು ನಾನು ಏನೂ ಬ್ರಷ್ ಮಾಡಿಲ್ಲ, ಮುಖ ತೊಳ್ಕೊಂಡಿಲ್ಲ. ಸೊ ಬನ್ನಿ ಇವಾಗ ಇದ್ದಲ್ಲ ಫಟಾಫಟ ಅಂತ ಹೇಳಿಕೆ ವಿಡಿಯೋ ಎಂಡ್ ಮಾಡುವ ಸಮಯ ಬಂದಿದೆ. ಓಕೆ ಗೈಸ್ ಇವತ್ತಿನ ವಿಡಿಯೋಲಿ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೊಂಡು ಇಷ್ಟ ಅದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಿಮ್ಗೆ ಯಾವುದಾದ್ರೂ ಒಳ್ಳೊಳ್ಳೆ ಚಾಲೆಂಜ್ಗಳು ಗೊತ್ತಿದ್ದು ಅಂದ್ರೆ ಕಾಮೆಂಟ್ ಮಾಡಿರಿ. ಆದಷ್ಟು ಮತ್ತೊಂದಿಷ್ಟು ಏನಾದರೂ ರೆಸಿಪಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಚುಮ್ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.